ಜ್ಯೋತಿ ಜ್ಯೋತಿ ಕಂಡ್ರೆ ಟೆಡಿಗಾಗಲ್ಲ ಹೋಗು ಓಡು. ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೀ. ನಾನು ನಿಮ್ಮ ಪ್ರೀತಿಯ ಶೋಭಿ. ಆ್ಯಂಡ್ ಇವನು ಟೆಡ್ಡಿಗೆ ಕೋಪ ಬಂದಿದೆ, ಅದಕ್ಕೆ ಒಂದು ಇದು ನೋಡ್ರಿ ಹಿಂಗೆ ಮೇಲೆ ಎತ್ತುತ್ತಾ ಇದ್ದಾನೆ ಅಂದರೆ ಅವ್ನಿಗೆ ಕೋಪ ಬಂದಿದೆ ಅಂತ. ಮಾರ್ನಿಂಗ್ ಸರ್, ಮಾರ್ನಿಂಗ್. ಬಾರೋ ಇಲ್ಲಿ ಇಡೀ ಗೈಸ್. ಇವತ್ತು ಆಲ್ರೆಡಿ ಟೈಮ್ 8:30 ಆಗಿದೆ. ಇವಾಗಷ್ಟೇ ಎದ್ದಿದ್ದೀನಿ. ಊರಲ್ಲಿದ್ದರೆ ಸ್ವಲ್ಪ ಬೇಗ ಎದ್ದೇಳ್ತೀನಿ, ಬ್ಯಾಂಗ್ಳೂರಲ್ಲಿದ್ದರೆ ಸ್ವಲ್ಪ ನಿಧಾನ ಎದ್ದೇಳೋದು, ಏನು ಕೆಲಸ ಇರೋಲ್ವಲ್ಲ, ಹಂಗಾಗಿ ಅಷ್ಟೇ. ಇನ್ನೊಬ್ಬರನ್ನ ಪರಿಚಯ ಮಾಡ್ಕೊಡ್ತೀನಿ. ಹಲೋ, ವೆಲ್ಕಮ್. ಇವನು ನಮ್ಮ ಟೆಡ್ಡಿ. ಏನಿಲ್ಲ, ನಾನೇನು ಮಾಡಲಿಲ್ಲ. ಹೋಗು. ಕೋಪ ಬಂದಿದೆ ನಿಮಗೆ? ಕೋಪ ಇಲ್ಲಪ್ಪ, ಹೋಗಪ್ಪ ಆ ಕಡೆ. ಆಯಿತು, ನಿನ್ನ ಪರಿಚಯನೇ ಮಾಡ್ಕೊಡಲ್ಲ, ಹೋಗು. ಅವನಿಗೆ ರ್ಯಾಶಾಗಿ ಮಾತಾಡಿಸ್ಬಿಟ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಅದಕ್ಕೆ ಗುರ್ರ ಅಂತವನೇ. ತುಂಬ ಸಲ ಇಲ್ಲೊಂದ್ಸಲ ಬಾಯಿ ಹಾಕಿದ್ದಾನೆ. ಹಿಂಗೆ ಮುತ್ಕೊಡೋಕೆ ಹೋಗಿ ಪ್ರೀತಿ ಮಾಡೋಕೆ ಹೋದರೆ ಅವನಿಗೆ ಭಾರಿ ಕೊಬ್ಬು. ಇದ್ದಾನಲ್ಲ ಇವನಿಗೆ ನಾನಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವೇನು ಟೆಡಿ? ಅಲ್ವಾ? ನಾನಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಎಲ್ಲಿರ್ತೀನಿ ಅಲ್ಲಿರ್ತಾನೆ. ನಾನು ಇಲ್ಲೇ ಮಲ್ಕಿದ್ದು, ಅದಕ್ಕೆ ಅವನು ಇಲ್ಲದೆ ಬಂದು ಮಲ್ಕೊತಿದ್ದಾನೆ. ನಾನು ಇವಾಗ ಹೋಗ್ತೀನಿ ನೋಡ್ರಿ, ಹಂಗೆ ನಾನು ಹಿಂದೆ ಬರ್ತಾನೆ. ಆಯ್ತು ಇಡಿ, ಬಾಯ್. ಹೋಗ್ತೀನಿ. ಈಗ ಬರ್ತಿದ್ಯಾ? ಇವಾಗ ಯಾಕೋ ಬರ್ತಿದ್ಯಾ? ಹೋಗಿ ನೀನು. ಬೇಡ, ನೀನು ನನಗೆ ಬೇಡ, ಹೋಗು. ಬಾ. ಅವರಿಗೆ ನಾನಂದರೆ ಜಾಸ್ತಿ ಇಷ್ಟ, ಅದಕ್ಕೆ ಎಲ್ಲೋದ್ರು ಅಲ್ಲಲ್ಲೇ ಬರ್ತಾನೆ. ನಾನು ಸೋಫಾ ಮೇಲೆ ಕೂತಿರ್ತಾನೆ. ಹಾಗೆ ಯಾರಾದರೂ ಈ ಬೆಡ್ ಮೇಲೆ ನಾನು ಮಲಗಿದ್ದೀನಿ ಅಂತಂದರೆ ಯಾರಾದರೂ ಬಂದ್ರೂ ಅವ್ರಿಗೆ ಬುಕ್ಕಡೆ ಕಳ್ಸೋದವನು, ಅವ್ರನ್ನ ಕೂಡಲ್ಲ. ಏನು ಅಲ್ಲ ಇಲ್ಲಿ ನೀನೇನು ಮಾಡಲ್ಲವಾ? ನಾನು ಐಸಾ ಹಾಯ್ ಮಾಡಿ. ಹಾಯ್, ಐ ಆಮ್ ಟೆಡ್ಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋನ ಲೈಕ್ ಮಾಡಿ, ಆಯಿತಾ ಅಂತ ಕೇಳೋ ಮುಳಂದಿ ನನ್ನ ಮಗನೇ, ಕೇಳು. ಬೊಗಳಕ್ಕಾಯ್ತದೆ, ಕಚ್ಚಾಕೋಯ್ತದೆ. ಹೋಗಿ, ಏನಿಲ್ಲ, ಹೋಗಿ ಸರ್. ನಡಿ. ಮಾರ್ನಿಂಗ್ ಅಕ್ಕ. ನಮ್ಮ ಅಕ್ಕ ಮನೆ ಕ್ಲೀನ್ ಮಾಡ್ತಿದ್ದಾಳೆ ಗೈಸ್. ನೋಡಿ, ಟೈಮು 9:10 ಇವಾಗಷ್ಟೇ ಎದ್ದಿದ್ದೀನಿ. ಟೆಡಿ, ಇವಾಗ ಯಾಕೋ ಬರ್ತೀಯ ನನ್ನ ಹಿಂದೆ? ಅಲ್ಲೇ ಇರೋ, ಬರಬೇಡ. ನೋಡ್ರಿ ಹಿಂಗೆ ಓಡ್ಬರ್ತಾನೆ. ಟೆಡಿ, ಚಿಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾನೆ. ನೋಡ್ಬಿಟ್ಟ. ಇವಾಗ 10 ನಿಮಿಷ ಸಮಯ. ಮುಂಜಾನೆ ಇನ್ನೊಂದು ಕೆಲಸ ಇರುತ್ತಾ? ಜಿಮ್ಮಂತೂ ಹೋಗ್ತಾ ಇಲ್ಲ, ಅಷ್ಟೇ ಕೆಲಸ. ಮುಖ ಎಲ್ಲ ಊದಿದೆ, ಸರಿಯಾಗಿ ನಿದ್ದೆ ಆಗಲ್ಲ, ಅದಕ್ಕೆ ಮುಖನೂ ತೊಳೆದಾಯ್ತು, ಬ್ರಷ್ ಮಾಡಿ ಮುಖನೂ ವಾಶ್ ಮಾಡಾಯಿತು. ಇವಾಗ ನೆಕ್ಸ್ಟ್ ನನ್ನ ಫೇವ್ರೆಟ್ ಬ್ಲ್ಯಾಕ್ ಕಾಫಿ ಕುಡಿಬೇಕು. ಹಾಯ್ ಜ್ಯೋತಿ, ಏನೇ ಮಾತಾಡ್ಸ್ಬಿಟ್ಟೆ ಅವನನ್ನ? ಕಚ್ಚಲೇ ಇಲ್ಲ ಅಲ್ಲ? ಇಷ್ಟ ದಿನ ನೀನು ನೋಡಿದ್ರೆ ಅವು ಮುಗಿಸಿ ಥರ ಆಡ್ತಿದ್ರಿ ಇಬ್ರು. ಏನಪ್ಪ ಇವತ್ತು ಇಷ್ಟೊಂದು ಪ್ರೀತಿ ಮಾಡ್ತಿದ್ದೆ ಅವಳನ್ನ? ಜ್ಯೋತಿ ಬಂದ. ಜ್ಯೋತಿ, ಏನೋ ಇವತ್ತು ಜ್ಞಾನ ಚೆನ್ನಾಗೈತು ಅಂತ. ಏನೋ ಟೆಡಿ ದಿನ ಕಚ್ತಿದ್ದ ನೋಡಕ ನಿನ್ ಮಗ ದಿನ ಕಚ್ಚುತ್ತಿದ್ದೆ ಎತ್ಕೊಳೋಗ್ಬಿಟ್ಟಿದ್ದಾನೆ. ಅದೇ
ಇನ್ನು ಸ್ವಲ್ಪ ಹೊತ್ತು ಆಮೇಲೆ ತೋರಿಸ್ತಾನೆ ಅವನ್ನ ರೌದ್ರ ಅವತಾರ. ಹಲೋ, ಏನು ಸರ್ ಇವತ್ತು ನೆಲ ಒರೆಸಬೇಕಂತ. ಏನು ಸಮಾಚಾರ? ಸೈಲೆಂಟಾಗಿ ಹೋಗಿ ಮಲ್ಕೊಂಡಿದ್ಯಲ್ಲ ಅವಳ ಮೇಲೆ. ಹಾಂ, ಗುರ್ರ ಅಂತ ಇಲ್ಲ ಇವತ್ತು. ಆಮೇಲೆ ನೆಲ ಒರೆಸಬೇಕಂದ್ರೆ ನೋಡಿ ಗಾಯ್ಸ್, ಇವಳೆ ನಮ್ಮ ಅಕ್ಕ. ಹಾಯ್ 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 ಮೇಡಮ್. ಮುಖ ತೋರ್ಸೋಕ್ಕೆ ನಾಚಿಕೆ ಅಂತೆ, ನಾಚಿಕೆ ಹಾಕ್ಬಿಟ್ಟು ಕಣೆ ಬಾಯಿಗೆ. ಆಮೇಲೆ ಒಂದೇ ಸಲ ಅಷ್ಟೇ. ಆಮೇಲೆ ಇಷ್ಟು ದಿನ ಕೈಗೆ ಅಂಥವ್ ನೋಡಲ್ಲ ಆಗ್ಲೇ ಗುರು ಅಂತ. ಟೆಡಿ ಟೆಡಿ, ನಮ್ಮ ಟೆಡಿ ಅಂದರೆ ಎಲ್ರಿಗೂ ಭಾರಿ ಭಯ. ಏನಕ್ಕಂದರೆ ಚೆನ್ನಾಗಿರ್ತಾನೆ, ಇದಕ್ಕಿದ್ದಂಗೆ ಅಂದ್ರೆ ಗುರ್ರ ಅಂತ ಒಂದೇ ಸಲ ಕಚ್ಬಿಡ್ತಾನೆ. ಯಾಕೆ ಬಂದೆ? ನಾನೇನು ಎಲ್ಲೂ ಹೋಗಂಗಿಲ್ವಾ? ಟವಲ್ ಎತ್ಕೊಳಕ್ಕೆ ಬಂದಿದ್ದೀನಿ, ನಡಿ. ಬಿಟ್ಟೋಗ್ಬಿಡ್ತೀನಿ ಅನ್ನೋ ಭಯ. ಎಲ್ಲೂ ಹೋಗಂಗಿಲ್ಲ, ಹಿಂದೆ ಹಿಂದೆ. ನಿನ್ನೆ ನಾನೇನು ಬಾಡಿಗಾರ್ಡ ನೀನು? ಟೆಡಿ ಬಾಡಿಗಾರ್ಡ್ ಏನೋ ನೀನು? ಹೋಗೋ, ನಿನ್ನ ಪಾಡಿ ನೀನು ಇರೋಗೋ. ಅಲ್ಲೋಡು ಹೆಂಗೆ ಬರ್ತಾನೆ. ಏನು ಏನು ಅಲ್ಲೋಡು ಅಕ್ಕ, ನೋಡ ಇಲ್ಲಿ ಟವಲ್ ಕಿತ್ಕೊಳ್ಳೋದು ನೋಡಿ, ಇಲ್ಲಿ ಕೊಡು. ಯಾರು? ನಾನಾ? ನಾನು ಟವಲ್ ಎತ್ಕೊಳಕ್ ಹೋದೆ, ಟವಲ್ ಎತ್ಕೊಳಕ್ಕೂ ಬಂದ. ಅಪ್ಪ ಇದು ಟವಲ್ ಕೊಡು, ಟವಲ್ ಬೇಕು, ಕೊಡು. ಎತ್ಕೊಳ್ಳ, ಕಚ್ಚಬೇಡ ಪ್ಲೀಸ್. ಬಿಡೋ ಟೆಡಿ. ಏ ರಾಕ್ಷಸ, ನೀನು ಅಲ್ಲೇ ಇರು, ನಂತರ ಬರಬೇಡ ನೀನು. ಅಲ್ಲೇ ಇರು, ಮತ್ತೆ ಏನಕ್ಕೆ ಬರ್ತೀಯಾ? ಹಿಂಗೆಲ್ಲ ಆಡೋನು. ನಾನೆಲ್ಲರೂ ಹೋಗ್ತೀನಿ, ಹೋಗು. ನೀನು ಬೇಡ ನನಗೆ, ಹೋಗು. ಟೆಡಿ ನೋಡ್ತಾ ಇದ್ದಾನೆ ನೋಡ್ರಿ. ಮುಚ್ಚಿಬಿಡು, ಹೇಳ್ತೀನಿ ನಾನು ಅಲ್ಲೇ ಇರಲಿ ಅವನು. ಆ ಕಡೆ ಬಾಲ್ಕನಿ ಹೊಲ್ಸ್ಕೊತೀನಿ, ಬಿಡಕ್ಕೆ ಹೋಗ್ತೀನಿ ಅವನನ್ನ. ಟೆಡಿ ಟೆಡಿ ಕಂಡಿಡಿದ್ಬಿಟ್ಟು ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ಟ ಅವನು. ಏನು ಏನು ಗೊತ್ತಾಗ್ಬಿಡ್ತಾ ಇಲ್ಲೇ ಇದ್ದೀನಿ ಅಂತ. ಟೆಡಿ ಬಿಡು ಟೆಡಿ, ಯಾಕೋ ಹಿಂಗೆ ನಡೆಸ್ತೀಯ ನನ್ನ ನೋಡೋ ಜೊತೆ. ಒಂದು ನಿಮಿಷ ಕೂತ್ಕೊಳ್ಳೋಕೆ ಬಿಡಿಲ್ಲ ಕಣೆ, ಹಿಂದೆ 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 ಕುಣಿದು ಬಿಡ್ತೀನಿ ಅಕ್ಕನ್. ಗೊತ್ತಾಗ್ಬಿಡ್ತಾ ಇಲ್ಲೂ ಬಂದ್ರೂ. ಏನು ನಾನು ಎಲ್ಲೋಗಕ್ಕೂ ಬಿಡಲ್ಲ ಕೈ. ಹೌದಾ? ಕಂಡಿಡಿದ್ಬಿಟ್ಟ. ಏನು 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 ಬ್ಲ್ಯಾಕ್ ಕಾಫಿ ರೆಡಿ ಆಗ್ತಾ ಉಂಟು. ಆಮೇಲೆ ಕಾಯಿಸಿರೋ ಬಿಸಿ ನೀರು. ಚೆನ್ನಾಗಿ ಮಿಕ್ಸ್ ಮಾಡಿ ಕುಡ್ಕೊಬೇಡ್ರಿ, ತಗೊಳ್ಳಿ ಜೊತೆ ತಗೋ. ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಎಷ್ಟು ಒಳ್ಳೆಯದ ಗೊತ್ತಾ? ನನ್ನ ಮುಖದಲ್ಲಿ ಇವಾಗ ಪಿಂಪಲ್ ಕಾಣಿಸ್ತಿದೆ ಗೊತ್ತಾ?
ಈ ಪಿಂಪಲ್ಸ್ಗಳು ಸ್ವೀಟು ಮತ್ತು ಹಾಲಿಂದು ಶುಗರು ನಾನು ಏನೇ ತಿಂದರೂ ಅದರಿಂದ ಬಂದಿರುವಂತಹ ಈ ಪಿಂಪಲ್ಗಳು ಹೆಲ್ತಿಗೆ ಎಷ್ಟು ಒಳ್ಳೆಯದು ಗೊತ್ತಾ, ತುಂಬ ಅಂದರೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಆ್ಯಂಡು ಕ್ಲಿಯರ್ ಫೇಸಿಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ನಾನು ಇದಕ್ಕೆ ಶುಗರ್ ಆ್ಯಡ್ ಮಾಡಿಲ್ಲ, ಬರೀ ಖಾಲಿ ಹಾಟ್ ವಾಟರ್ ಮತ್ತು ಕಾಫಿ ಪೌಡರ್ ಮಾತ್ರ ಹಾಕಿ ಬ್ಲ್ಯಾಕ್ ಕಾಫಿ ಮಾಡಿರೋದು. ನಾನು ಶುಗರ್ ಕಂಪ್ಲೀಟ್ಲಿ ಬಿಡ್ತಾ ಇದ್ದೀನಿ. ಏನಕ್ಕಂತ ಅಂದರೆ ನನಗೆ ಪಿಂಪಲ್ಸ್ ಜಾಸ್ತಿ ಆಗ್ತಾಯಿದೆ. ಏನಕ್ಕಂತಂದರೆ ನಾನು ಶುಗರ್ದು ಏನೇ ಐಟಮ್ಸ್ ತಿಂದ್ರೂ ನನಗೆ ಪಿಂಪಲ್ಸ್ಗಳು ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲೆಲ್ಲ ನನಗೆ ಇಷ್ಟೊಂದು ಇರಲಿಲ್ಲ, ಅವಾಗವಾಗ ಬರುತ್ತೆ, ಅವಾಗವಾಗ ಹೋಗುತ್ತೆ. ಹಾಗಾಗಿ ಶುಗರ್ ಐಟಮ್ಸ್ ನೀವು ತಿನ್ನಬೇಡಿ, ನಾನು ತಿನ್ನಲ್ಲ, ತುಂಬ ಒಳ್ಳೆಯದು. ನನ್ನ ಜೊತೆ ನೀವು ಕೂಡ ಬ್ಲ್ಯಾಕ್ ಕಾಫಿ ಕುಡಿ. ನನಗೆ ನಮ್ಮ ಅಕ್ಕಂಗೆ ಗಿಡ ಅಂದರೆ ಭಾರಿ ಇಷ್ಟ, ಅದಕ್ಕೆ ಒಳಗೆಲ್ಲ ಗಿಡ ಬೆಳೆಸಿದ್ದೀವಿ, ತುಂಬ ಗಿಡ ಬೆಳೆಸಿದ್ದೀವಿ. ನಾವು ಆವಾಗಲೇ ಹೇಳಿಲ್ವ ಜ್ಯೋತಿ ಕಂಡ್ರೆ ಟೆಡಿಗೆ ಆಗಲ್ಲ ಅಂತ. ಅವಳು ನೋಡಿ ಮನೆ ಓಡ್ಸೋಕೋದ್ರೆ ಅವಳನ್ನು ಹೆಂಗೆ ಅಟ್ಯಾಕ್ ಮಾಡ್ತಿದ್ದೇನೆ, ಮನೆ ಓಡಿಸ್ಬೇಡ ಅಂತ. ಬಾರೋ ಇಲ್ಲಿ, ಬೇಡ ಬಾರೋ ಇಲ್ಲಿ, ಒಡ್ಸು ಜ್ಯೋತಿ ಒಂದ್ಸಲ ನೋಡೋಣ ಏನು ಮಾಡ್ತಾನೆ. ಒಡ್ಸು ಜ್ಯೋತಿ, ಒಡ್ಸು ಒಂದ್ಸಲ ಹಂಗೆ. ಒಡ್ಸು, ಇನ್ನೊಂದ್ಸಲ ಒಡ್ಸು. ನೋಡ್ರಿ ಅವಳು ಮನೆ ಒಡ್ಸೋಕೋದ್ರೆ ಹಿಂಗೆ ತರಲೆ ಮಾಡೋದು ನನ್ನ ಮಗ ಇಟ್ಕೊಳ್ಳೋದು. ಆ ಮಾಪ್ನೇ ಕಚ್ಚಿ ಇದನ್ನು ಮಾಡ್ತಾನೆ. ಅಯ್ಯೋ ದೇವ್ರೆ, ಬಿಡೋ, ಬಿಡೋದನ್ನ ಬಿಡು. ಇರೋ ಬರೋ ಕೋಪ ಎಲ್ಲ ಆ ಮಾಪ್ ಮೇಲೆ ತೀರ್ಸ್ಕೊತವನು. ಲೋ ಮಾಪ್ ಕಣೋದು, ಏಯ್ ಬೇವರ್ಸಿ, ಥೋ ಬಿಡಪ್ಪ ಅದನ್ನ. ಟೆಡಿ ಬಿಡೋದನ್ನ, ಆಯಿತು ಎಸೆದು ಬಿಡ್ತೀನಿ, ಬೇಡ ಬಿಡು. ಅಷ್ಟೇ ಮುಗೀತು. ಬಾ ನಾ ಹೋಗೋಣ, ಎತ್ಕೊ ಜ್ಯೋತಿ ಮೇಲೆ, ಬಾ ಹೋಗೋಣ, ಬಾ ನಾ ಹೋಗೋಣ. ಅಲ್ಲಿ ಸರಿ ಇಲ್ಲ ಬಾ ಜ್ಯೋತಿ, ಬೇಡ ನೀನು ಗುಡ್ ಬಾಯ್, ಬಾ. ಅಬ್ಬಾ ಏನದು, ಬಾ ಆಯಿತು. ಏನು ಸೂಸು ಮಾಡಿದ ತಕ್ಷಣ ಈ ಥರ ಮಾಡ್ತಾನೆ, ಅದು ಏನಕ್ಕೆ ಹಂಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ. ಎದ್ದ ತಕ್ಷಣ ನಮ್ಮ ಭಾವನೇ ಒಂದು 8 ಗಂಟೆಗೆಲ್ಲ ಎದ್ದೇಳ್ತಾನೆ ನಮ್ಮ ಭಾವ. ಅವಾಗ ಸೂಸು ಮಾಡ್ಸೋಕ್ಕೆ ಅಂತ ಕರ್ಕೊಂಡ್ಬರ್ತಾರೆ. ಇವತ್ತು ಕರ್ಕೊಂಡು ಬಂದಿಲ್ವಂತೆ, ಅದಕ್ಕೆ ನಾನೇ ವಾಕ್ ಮಾಡಿಸ್ತಾ ಇದ್ದೀನಿ ಇವನನ್ನ. ಇಡೀ ಏನು, ಹೋಗು, ಓಡು, ಅಷ್ಟೇ. ಈಗ ಅವನಿಗೆ ಊಟ ಕೊಡಬೇಕು, ಊಟ ಕೊಟ್ಟಿಲ್ಲ. ಊಟಕ್ಕೆ ಅವನಿಗೆ ಮೊಟ್ಟೆ ಕೊಡ್ತೀವಿ, ಬೆಳಿಗ್ಗೆ 2 ಮೊಟ್ಟೆ. ಮತ್ತು ಅವನಿಗೆ ಯಾವಾಗಲೂ ಕಬಾಬ್ ಇರಬೇಕು. ಕಬಾಬ್ ಬೇಕು ಅಂದಾಗ ಅವನು ಮನೇಲಿ ಊಟನೇ ಮಾಡಲ್ಲ. ಅವಾಗ ಗೊತ್ತಾಗುತ್ತೆ ನಮ್ಗೆ ಅವನಿಗೆ ಕಬಾಬ್ ಬೇಕು ಅಂತ. ಅವಾಗ ನಮ್ಮ ಬಾಬಾ ಕಬಾಬ್ ತೊಗೊಂಡು ತಿನ್ಸೋದು ಅವನಿಗೆ. ಚಿಟಿಗೆ ಅಂತ 2 ಮೊಟ್ಟೆನ ಹಾಕ್ತಾಯಿದ್ದೀವಿ. ನೋಡಿ, ಅವನಿಗೆ ಈ ಥರ ಸ್ಮ್ಯಾಶ್ ಮಾಡಿ ಅವನಿಗೆ ನಾವು ಬ್ರೇಕ್ಫಾಸ್ಟ್ ಕೊಡ್ತೀವಿ. ಅವನಿಗೆ ಏನಾದರೂ ಸರಿ ತಿಂತಾನೆ, ಜಾಸ್ತಿ ಮೊಟ್ಟೆ ಬೇಕು ಅವನಿಗೆ. ಸ್ವಲ್ಪ ಬಿಸಿದೆ, ತಗೊಳ್ಳೋ ಮೊಟ್ಟೆ ಬೇಕಾ, ತಿನ್ಬಿಟ್ರೆ ತಿನ್ಕೋ. ಹಂಗೆ ನೋಡ್ರಿ ಮೊಟ್ಟೆ ಇಟ್ಟಿದ್ದೀನಿ, ಮೊಟ್ಟೆ ಎತ್ಕೊಳಕ್ಕೆ ಬರ್ತೀನಿ ಅಂತ ಹೆಂಗೆ ಆಡ್ತವನೆ. ಇಲ್ಲ ಸರ್, ತಗೊಳ್ಳಲ್ಲ ಸರ್, ನಿಮ್ಮ ಮೊಟ್ಟೆ ನೀವು ತಿನ್ನಿ, ನಮಗೆ ಬೇಡ, ಸಮಾಧಾನವಾಗಿರಿ ಅಷ್ಟೇ. ಓಕೆ, ಅಷ್ಟೇ. ಇವತ್ತಿನ ತಿಂಡಿಗೆ ಪುಳಿಯೋಗರೆ ಮಾಡಿದ್ದಾರೆ. ಪುಳಿಯೋಗರೆ ನಮ್ಮ ಅಕ್ಕ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಗೈಸ್. ನೋಡಿ, ನಮ್ಮ ಮನೇಲಿ ಎಲ್ಲರೂ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ, ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ಈ ಅಕ್ಕ ಇನ್ನೂ ಸಖತ್ತಾಗಿ ಮಾಡ್ತಾಳೆ. ಹಂಗೆ ಇವತ್ತಿನ ಸ್ಪೆಷಲ್ ಪುಳಿಯೋಗರೆ ಮಾಡಿದ್ದಾಳೆ, ತಿಂತಾ ಇದ್ದೀನಿ. ಇವಾಗ ಕಚ್ಚೆ ಅನ್ನಿಸ್ತೈತೆ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಯಾಕಂತ ಅಂದರೆ ತುಂಬ ಕೆಲಸ ಇದೆ. 1 ಮಂತಿಂದ ಮಾಡಿರೋಂತಹ ವೀಡಿಯೋಗಳನ್ನ ಇನ್ನೂ ಎಡಿಟ್ ಮಾಡ್ದಲ್ಲೇ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಇವತ್ತು ಆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಇವತ್ತು ಆದಷ್ಟು 4-5 ವೀಡಿಯೋನಾದರೂ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಯಾಕಂದರೆ ನೆಕ್ಸ್ಟು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ, ಅಲ್ಲಿ ಸ್ಟೋರೇಜ್ ಬೇಕು. ಮೇಯ್ನ್ ನಮಗೆ ಸ್ಟೋರೇಜ್ ಮುಖ್ಯ. ಹಾಗಾಗಿ ಇವತ್ತೆಲ್ಲ ಎಷ್ಟು ವೀಡಿಯೋಸ್ ಇದೆ ಎಲ್ಲ ಎಡಿಟ್ ಮಾಡಿ ಸ್ವಲ್ಪ ಫ್ರೀ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಜಾಸ್ತಿ ವೀಡಿಯೋಸ್ ಮಾಡ್ತಾಯಿಲ್ಲ. ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ಟೆಡ್ಡಿ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಬಾಯ್.